ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ನಾವು 12ನೇ ಶತಮಾನದ ಮಹಾನ್ ಸುಧಾರಕ ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಆಳವಾದ ವಚನವನ್ನ ಚರ್ಚೆ ಮಾಡ್ತಾ ಇದೀವಿ. ಹೌದು, ಮೇಲ್ನೋಟಕ್ಕೆ ತುಂಬಾನೇ ಸರಳವಾಗಿ ಕಾಣುವ ವಚನ ಇದು ಅಲ್ವಾ? ಏನೋ ಸಮಯ ಇರಬೇಕಾದ್ರೆ ಅಡಿಗೆ ಮಾಡಿ ಊಟ ಮಾಡು ಅಂತ ಹೇಳಿದಾಗೆ ಅನ್ಸುತ್ತೆ. ಆದ್ರೆ ಅದರೊಳಗಿನ ಅರ್ಥ ಅದು ಬೇರೆನೇ ಇದೆ. ಖಂಡಿತ. ಆ ಗೂಢಾರ್ಥವನ್ನೇ ನಾವಿವತ್ತು ಬಿಡಿಸಿ ನೋಡೋಣ. ಸರಿ, ಚರ್ಚೆಗಿಂತ ಮುಂಚೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ದಯವಿಟ್ಟು ನಮ್ಮ ಬೈಲೋ ಬೈಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣ. ಓದುತ್ತೇನೆ. ಎಂತಕ್ಕೆ ಹಳೆದ ಕಾಯ ಬೀಯವಾಗದ ಮುನ್ನ ಅಟ್ಟುಣ್ಣು, ಬೆರಳಿಯುಳ್ಳಲ್ಲಿ ಹೊತ್ತು ಹೋಗದ ಮುನ್ನ ಅಟ್ಟುಣ್ಣು, ಮರಳಿ ಭವಕ್ಕೆ ಬಾರದಿಹೆ ಕರ್ತು ಕೂಡಲ ಸಂಗಂಗೆ ಶರಣೆನ್ನುವೋ. ಕೇಳ್ತ್ರಲ್ಲ? ಈ ಕಾಯ ಬಿಯವಾಗದ ಮುನ್ನ ಅಟ್ಟುಣ್ಣು, ಬೆರಳಿಯುಳ್ಳಲ್ಲಿ ಅಟ್ಟುಣ್ಣು ಅಂದ್ರೆ ದೇಹ ಹಾಳಾಗೋ ಮುಂಚೆ ಸೌದೆ ಇರಬೇಕಾದ್ರೆ ಅಡಿಗೆ ಮಾಡುವಂತದಾನೆ ಅರ್ಥ. ಹೌದು, ಅದರ ನೇರ ಅರ್ಥ ಅದೇ. ಆದ್ರೆ ಬಸವಣ್ಣನವರು ಬಳಸೋ ಪ್ರತಿ ಪದಕ್ಕೂ ಒಂದು ರೂಪಕದ ಶಕ್ತಿ ಇರುತ್ತೆ. ಓಹೋ. ಇಲ್ಲಿ ಕಾಯ ಅಂದ್ರೆ ಕೇವಲ ನಮ್ಮ ಈ ಶರೀರ ಅಲ್ಲ, ನಮಗ್ ಸಿಕ್ಕಿರೋ ಈ ಅಮೂಲ್ಯವಾದ ಮಾನವ ಜನ್ಮ. ಸರಿ. ಹಾಗೆಯೇ ಬೆರಣಿ ಅಂದ್ರೆ ವೆರೂ ಸೌದೆ ಅಲ್ಲ, ಅದು ನಮ್ಮಲ್ಲಿರೋ ಶಕ್ತಿ, ನಮ್ಮ ಸಮಯ ಮತ್ತು ನಮಗ್ ಸಿಕ್ಕಿರೋ ಅವಕಾಶಗಳು. ಓಕೆ, ಈಗ ಅರ್ಥ ಆಯ್ತು. ಹಾಗಾದ್ರೆ ಇದರ ಒಳರ್ಥ, ಈ ಮನುಷ್ಯ ಜನ್ಮ ಸಿಕ್ಕಿರೋ ಅವಕಾಶ ವ್ಯರ್ಥ ಆಗೋ ಮುನ್ನ ನಿನ್ನಲ್ಲಿ ಶಕ್ತಿ ಇರೋವಾಗ್ಲೇ ಆಧ್ಯಾತ್ಮಿಕ ಸಿದ್ಧಿ ಸಾಧಿಸುವಂತನ. ನಿಖರವಾಗಿ ಅದೇ ಅದರ ಗೂಢಾರ್ಥ. ಆದ್ರೆ ಒಟ್ಟುಣ್ಣು ಅಂತ ಯಾಕಷ್ಟು ಒತ್ತಿ ಹೇಳ್ತಿದ್ದಾರೆ? ಆ ಕಾಲದಲ್ಲಿ ಅಪ್ಪಡಿಯನ್ನ ಅವಸರ ಇತ್ತು? ಅತ್ಯುತ್ತಮ ಪ್ರಶ್ನೆ. ಆ ತುರ್ತು ಯಾಕಿತ್ತು ಅಂದ್ರೆ ಅದಕ್ಕೆ ಕಾರಣ 12ನೇ ಶತಮಾನದ ಸಾಮಾಜಿಕ ವ್ಯವಸ್ಥೆ, ಜಾತಿ ಪದ್ಧತಿ. ಹೌದು, ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆ ಬಹಳ ಬಿಗಿಯಾಗಿತ್ತು. ಮೋಕ್ಷ ಅಥವಾ ಮುಕ್ತಿ ಅನ್ನೋದು ಏನೋ ಕೆಲವೇ ಜನರ ಸ್ವತ್ತು ಅನ್ನೋದರ ಇತ್ತು. ಅಂದ್ರೆ ಸಾಮಾನ್ಯ ಜನರಿಗೆ ನೇರವಾಗಿ ದೇವರನ್ನ ತಲುಪೋಕೆ ಆಗ್ತಿರ್ಲಿಲ್ಲ, ಸಾಧ್ಯವೇ ಇರಲಿಲ್ಲ. ಮಧ್ಯವರ್ತಿಗಳಾದ ಪುರೋಹಿತರ ಮೇಲೆ ಅವಲಂಬಿತರಾಗಬೇಕಿತ್ತು. ಸಂಕೀರ್ಣವಾದ ಯಜ್ಞ, ಯಾಗ, ಪೂಜೆಗಳು ಇವೆಲ್ಲ ಅನಿವಾರ್ಯ ಆಗಿತ್ತು. ಓಕೆ, ಈಗ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗಿದೆ. ಹಾಗಾದರೆ ಬಸವಣ್ಣನವರು ನೀನೇ ಅಡಿಗೆ ಮಾಡಿ ಊಟ ಮಾಡು ಅನ್ನೋ ಮೂಲಕ ನಿನ್ನ ಮುಕ್ತಿಯನ್ನ ನೀನೇ ಸಾಧಿಸು, ಅದಕ್ಕೆ ಯಾವ ಮಧ್ಯವರ್ತಿಗಳು ಬೇಕಾಗಿಲ್ಲ ಅನ್ನೋ ನೇರ ಸಂದೇಶ ಕೊಡ್ತಿದ್ರ? ಖಂಡಿತ. ಇದು ಅಂದಿನ ವ್ಯವಸ್ಥೆಗೆ ಕೊಟ್ಟ ಒಂದು ನೇರ ಸವಾಲು. ವಾವ್. ಅದೇ ಬಸವಾದಿ ಶರಣರು ನಡೆಸಿದ ಕಲ್ಯಾಣ ಚಳುವಳಿಯ ತಿರುಳು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆಧ್ಯಾತ್ಮಿಕ ಉನ್ನತಿಗೆ ತಾನೇ ಜವಾಬ್ದಾರಿಯನ್ನೋ ಕಲ್ಪನೆ ಅದು. ಅಂದ್ರೆ ಬೇರೆಯವರ ಮೇಲೆ ಅವಲಂಬಿತರಾಗಬೇಡಿ, ಸಮಯ ವ್ಯರ್ಥ ಮಾಡಬೇಡಿ ಅಂತ. ಹೌದೌದು. ಅದಕ್ಕಾಗಿಯೇ ವಚನದ ಕೊನೆಯಲ್ಲಿ ನೋಡಿ, ಕರ್ತು ಕೂಡಲ ಸಂಗಂಗೆ ಶರಣೆನ್ನೂ ಅಂತಾರೆ. ಅಂದ್ರೆ ಯಾವುದೇ ವಿಗ್ರಹ, ಯಾವುದೇ ಪೂಜಾರಿ ಇಲ್ಲದೆ ನೇರವಾಗಿ ಸೃಷ್ಟಿಕರ್ತನಾದ ಕೂಡಲ ಸಂಗನಿಗೆ ಶರಣಾಗುವಂತ. ನಿಖರವಾಗಿ. ಲಿಂಗಾಯತ ತತ್ವದ ಪ್ರಕಾರ ಕೂಡಲ ಸಂಗಮ ದೇವ ಅಂದ್ರೆ ಆ ಶಿವ ನಿರಾಕಾರ. ಆತನಿಗೆ ರೂಪ ಇಲ್ಲ. ಸಾರಾಂಶ ಸ್ಪಷ್ಟ. ವೈಯಕ್ತಿಕ ಜವಾಬ್ದಾರಿ, ಸಮಯದ ಸದ್ಬಳಕೆ ಮತ್ತು ಮಧ್ಯವರ್ತಿಗಳ ನಿರಾಕರಣೆ. ಹೌದು. ಕೇಳುಗರೆ, ನಮ್ಮ ಈ ವಿಶ್ಲೇಷಣೆ ಇಷ್ಟವಾಗಿದ್ರೆ ಮತ್ತೊಮ್ಮೆ ವಿನಂತಿಸ್ತೀನಿ, ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಾರಾಂಶ ಇಷ್ಟೇ ನೋಡಿ. ಕಾಲ ಮತ್ತು ಅವಕಾಶ ಸೀಮಿತ. ಯಾವುದೇ ಸಾಮಾಜಿಕ ಕಟ್ಟಳೆಗಳಿಗೆ ಅಂಜದೆ ಈ ಕ್ಷಣದಲ್ಲೇ ಸಾಧನೆ ಮಾಡಬೇಕು ಅನ್ನೋದು ಬಸವಣ್ಣನವರ ಸ್ಪಷ್ಟವಾದ ಕರೆ. ಹಾಗಾದ್ರೆ ಈ ವಚನದ ಅಂತಿಮ ಸಂದೇಶ ಏನು ಅಂತ ಹೇಳಬಹುದು? ನಾಳೆ ಮಾಡೋಣ ಅಂತ ಮುಂದೂಡಬೇಡಿ. ಅದು ಲೌಕಿಕ ಕೆಲಸವೇ ಆಗಿರ್ಲಿ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಯೇ ಆಗಿರ್ಲಿ, ತಕ್ಷಣವೇ ಕಾರ್ಯಪ್ರವೃತ್ತರಾಗಿ. ಯಾಕಂದ್ರೆ ಜೀವನದ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಖಂಡಿತವಾಗಿಯೂ. ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಯೋಚನೆ ಬರ್ತಿದೆ. 800 ವರ್ಷಗಳ ಹಿಂದೆ ಬಸವಣ್ಣನವರ ಕೊಟ್ಟ ಈ ವಿಳಂಬ ಮಾಡಬೇಡ, ಈಗಲೇ ಮಾಡು ಅನ್ನೋ ಕರೆ ಇಂದಿನ ನಮ್ಮ ಈ ಸ್ಮಾರ್ಟ್ಫೋನ್ಗಳು, ಸೋಷಿಯಲ್ ಮೀಡಿಯಾದಂತಹ ಅಸಂಖ್ಯಾತ ಅಡೆತಡೆಗಳಿರೋ ಡಿಜಿಟಲ್ ಯುಗದಲ್ಲಿ ಇನ್ನಷ್ಟು ಹೆಚ್ಚು ಪ್ರಸ್ತುತ ಅಲ್ವಾ? ಖಂಡಿತವಾಗಿಯೂ. ಅಂದಿಗಿಂತ ಇಂದಿಗೆ ಇನ್ನೂ ಹೆಚ್ಚು ಪ್ರಸ್ತುತ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.